ನಮಸ್ಕಾರಪ್ಪ. ಎಲ್ಲ ಹೆಂಗದಿರಿ? ನನ್ನ ನಾಲ್ಕನೇ ವ್ಲಾಗಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಂತೂ ಭಾರಿ ಬಿಸಿಲಿತ್ತು ರೀ. ಹಂಗೆ ಇವತ್ತು ಏನಾಯ್ತು ಅಂತಂದು ಮುಂದೆ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಕತಿ. ಇಂಥ ಬಿಸಿಲಾಗ ಹೊಲ್ದಾಗ ಏನಾರು ಸಣ್ಣ ಪುಟ್ಟ ಕೆಲಸ ಇರ್ತಾವಂತ ಹೊಲಕ್ಕೆ ಹೋದೆ. ತೋಟದಾಗ ಇರ್ತಾವಲ್ಲ ರೀ, ಬಾಳೆ ಗಿಡ ಭಾರಿ ಬೆಳೆದದ್ದು ಮರಿ ಎಲ್ಲ. ಹಾಗಾಗಿ ಅವನ್ನೆಲ್ಲ ಕಡ್ದು ಅಡಿಕೆ ಗಿಡದ ಬುಡಕ್ಕೆ ಒಗಿತಾ ಇದ್ದೆ. ಬಾಳೆ ತೋಟದಾಗಿದ್ದಷ್ಟು ಪೊಟ್ಯಾಷಿಯನ್ ಅಂಶ ಜಾಸ್ತಿ ಸಿಗ್ತೈತೆ ರೀ. ಆಮೇಲೆ ಗಿಡನೂ ತಾಕತ್ತು ಬರ್ತಾವೆ, ಕಾಯಿನೂ ಚೆನ್ನಾಗಿ ಹಿಡಿತಾವೆ. ನಮ್ದು ಇನ್ನೂ ಸಣ್ಣ ತೋಟ ಅಲ್ರಿ, ನಮ್ಮದು ಬರ ಬಿದ್ದು ಹಿಂಗಾಗೈತಿ, ನೀರು ಇಲ್ದಂಗಾಗಿ. ಈ ವರ್ಷ ಒಂದು ಸ್ವಲ್ಪ ಸುಧಾರಿಸೇವು, ಬರ್ತಾ ಸುಧಾರಿಸ್ತೇವೆ ರೀ. ಹಾಗಾಗಿ ತೋಟದನ ಕೆಲಸ ಇತ್ತು, ಅದನ್ನೆಲ್ಲ ಕೊಯ್ದು ಗಿಡನೆಲ್ಲ ಕಡ್ದು ಅಡಿಕೆ ಗಿಡದ ಬುಡಕ್ಕೆ ಒಗಿತಾ ಇದ್ದೆ. ಹಂಗೆ ಮಾಡ್ತಾ ಮಧ್ಯಾಹ್ನ ಆಯ್ತು ರೀ. ಸುಮಾರು ಕೆಲಸನೂ ಮುಗಿದ್ವು. ಕಡ್ದ ಮೇಲೆ ಹಿಂಗೆ ಕಾಣತ್ತತ್ ನೋಡ್ರಿ. ನಾವು ಮಧ್ಯಾಹ್ನ ಮಟ ಮಾಡಿದೆ. ಮಧ್ಯಾಹ್ನ ಮೇಲೆ ಊಟಕ್ಕೆ ಹೋಗೋಣ ಅಂತ ಅಂದು ಊಟಕ್ಕೆ ಹೋಗಿ ಬಂದು ಮಧ್ಯಾಹ್ನ ಕೆಲಸ ಶುರು ಮಾಡೋಷ್ಟೊತ್ತಿಗೆ 2 ಸಾಲ ಅಷ್ಟೇ ಕಡ್ದಿದ್ದೆ. ಹಂಗೆ ಮಳೆ ಮಾಡಕ್ಕೆ ಶುರು ಆಯ್ತು. ಇದೇನು ನಿನ್ನೆ ಹಂಗೆ ಮಾಡ್ತತ್ ಬಿಡು, ಬರಲ್ಲ ಅಂತ ಹೇಳಿ ನಾನು ನೆಗ್ಲೆಕ್ಟ್ ಮಾಡ್ಕೊಂಡು ಹೊಲ್ದಾಗ ಇದ್ದರೆ ಮಳೆ ಶುರು ಆಯ್ತು. ಅದ್ರಾಗ ಬೇರೆ ಸಿಕ್ಕಾಪಟ್ಟೆ ಗುಡುಗು ಸಿಡ್ಲು ಸುಮಾರು ಇತ್ತು. ನಾನು ಇದೇನು ಬರೋದಲ್ಲ ಬಿಡು ಅಂತ ಅಂದು ವಾತಾವರಣ ನೋಡಿ ಅನ್ಕೊಂಡಿದ್ದ ತಪ್ಪಾತು ನೋಡ್ರಿ. ಮುಂದೆ ಏನಾಯ್ತಂತ ನೀವೇ ನೋಡ್ರಿ ಇಲ್ಲೇ ಹೆಂಗೈತಿ ಗಾಳಿ ಮಳೆ ಅಂತ ಅಂದು. ಇದನ್ನು ನೋಡ್ರಿ, ಯಾರ ಮನುಷ್ಯರು ಉಳಿಯಂಗದಾರ ಈ ಗಾಳಿ ಸಿಕ್ಕರೆ. ಎಲ್ಲಿ ಮ್ಯಾಲಿನ ಹರಿಗಳೆಲ್ಲ ಮುರ್ಕೊಂಡು ತೆಲಿಗಿಲಿ ಮೇಲೆ ಬಿದ್ದಿದ್ದಾವ ಅನ್ನೋಷ್ಟು ಹೆದರಿಕೆ ಆಗಿತ್ತು. ಯಾಕರವಾಗಿ ಹುಣಸಿ ಮರದ ಬಿಡು ಕೂತ್ಕೊಂಡು ಏನೋ ಅನ್ನಂಗೆ ಆಗ್ಬಿಟ್ಟಿತ್ತು. ಜೀವ ಕೈಯ ಹಿಡ್ಕೊಂಡು ಕೂತ್ಕೊಂಡನ್ರಿ ಅಲ್ಲಿದ್ದಷ್ಟು ಹೊತ್ತು. ಸಿಕ್ಕಾಪಟ್ಟೆ ಗಾಳಿ, ಭಾರಿ ಮರ ಬಿದ್ದವು. ಭಾರಿ ನಮ್ಮವಂತೂ ಬಾಳೆ ಗಿಡಗಳು ಗೊನೆ ವರ್ಷಲೇ ಸುಮಾರು ಬಿದ್ದವ್ರಿ. ಆ ಥರ ಗಾಳಿ ಇತ್ತು. ಆಮೇಲೆ ಹಂಗೂ ಹಿಂಗೂ ಮಾಡಿ ಓಡಿ ಹೋಗಿ ಅಲ್ಲಿ ನಮ್ಮ ಗೌಡ್ರದೊಂದು ಕರೆಂಟಿ ಮನೆ ಇತ್ತು, ಅಲ್ಲಿ ಹೋಗಿ ಆ ಮಳೆಯಾಗ ನೆನ್ಸ್ಕೊಂಡು ಹೋದರೆ ಸ್ವಲ್ಪ ಗಾಳಿ ಕಡಿಮೆ ಆಯ್ತು ನೋಡ್ರಿ. ನಮಗಂತೂ ಒಂದು ವಾರದ ಮಟ್ಟ ಚಿಂತಿಲ್ಲ, ಒಳ್ಳೆ ಮಸ್ತ್ ಮಳೆ ಆಗೈತಿ, ಏನು ತೊಂದರೆ ಇಲ್ಲ. ಆದರೂ ಸ್ವಲ್ಪ ಗಿಡ ಲಾಸ್ ಆದವು, ಪರವಾಗಿಲ್ಲ. ಮಳೆ ಬಂತಲ್ರಿ ಅಷ್ಟು ಸಾಕು. ಒಂದು ತಿಂಗಳೊಳಗೆ ಇದೇ ದೊಡ್ಡ ಮಳೆ ನೋಡ್ರಿ ನಮಗೆ. ಹಂಗೆ ಮಳೆಗೆ ರೋಡ್ನ್ಯಾಗ ತೆಗೆದು ಹರಿ ಬಿದ್ದಿದ್ದು ರೀ, ಮುರ್ಕೊಂಬಿದ್ದುದು ಗಾಳಿ ಹೊಡೆತಕ್ಕೆ. ಅದನ್ನೆಲ್ಲ ತೆಗೆದು ಹೋಗೋದು, ಗಾಡಿ ಓಡಾಡೋಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟೆ. ಮಳೆ ಬಿದ್ದಿದ್ದು ಭಾಳ ಖುಷಿಯಾಗಿತ್ತು. ಮನೆಗೆ ಬರೋಷ್ಟೊತ್ತಿಗೆ ಮಳೆಗೆ ಒಳ್ಳೆ ಬಜ್ಜಿ ಮಾಡತ್ತಿದ್ರು ನಮ್ಮ ಅಕ್ಕ. ಸಖತ್ತಾಗಿದ್ವು ಬಜ್ಜಿ, ತಿಂದ್ವಿ, ಚಹಾ ಕುಡಿದ್ವಿ. ಇಷ್ಟ ಆಯ್ತು ನೋಡ್ರಿ ನಮ್ದು ಇವತ್ತಿನ ವಿಡಿಯೋ. ಓಕೆ, ಬಾಯ್.